ಬೈಲಹೊಂಗಲ ತಾಲೂಕಿನ ಪಟ್ಯಾಳ ಗ್ರಾಮದಲ್ಲಿ ಇವತ್ತಿನ ದಿವಸ ಕರೆಮದೇವಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಯಾವ ರೀತಿಯ ಆಚರಣೆ ಮಾಡಿಕೊಡ್ತಾರೆ ಎಂಬುದು ಬನ್ನಿ ನೋಡೋಣ ವೀಕ್ಷಕರೇ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಪಟ್ಯಾಳ ಕೆಬಿ ಗ್ರಾಮದಲ್ಲಿ ವರ್ಷ ಪದ್ಧತಿಯಂತೆ ಮಹಾಶಿವರಾತ್ರಿ ನಿಮಿತ್ತ ಶ್ರೀ ಕರೆಮಾದೇವಿ ಜಾತ್ರಾ ಮಹೋತ್ಸವ ನಡೆಯಿತು. ಸೋಮವಾರ ದಿನಾಂಕ 11/3/2024 ಶ್ರೀ ಕರೆಮಾದೇವಿ ದೇವಸ್ಥಾನದಲ್ಲಿ ಡೊಳ್ಳಿನ ಸ್ಪರ್ಧೆ ವಾದ್ಯಪದಗಳು ನಡೆದವು. 12/3/2024 ಶ್ರೀ ಕರೆಮಾದೇವಿಗೆ ರುದ್ರಾಭಿಷೇಕದೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗಿ ಶ್ರೀ ಕರೆಮಾದೇವಿ ಪಾಲ್ಕಿ ಉತ್ಸವ ಪ್ರಾರಂಭವಾಗಿ ಊರಿನ ಪ್ರಮುಖ ಬೀದಿಗಳಲ್ಲಿ ಪಾಲ್ಕಿ ಮೆರವಣಿಗೆಯೂ ಕೂಡ ನಡೆಯಿತು. ಶ್ರೀ ಕರೆಮಾದೇವಿ ಉಡಿ ತುಂಬುವುದು ಮತ್ತು ಅನ್ನಪ್ರಸಾದ ಜರುಗಿತು. ರಾತ್ರಿ 10 ಗಂಟೆಗೆ ಟಗರಿನ ಕಾಳಗವೂ ಕೂಡ ನಡೆಯಿತು. ಪ್ರತಿ ವರ್ಷದಂತೆ ಶಿವರಾತ್ರಿ ನಿಮಿತ್ತವಾಗಿ ಶ್ರೀ ಕರೆಮಾದೇವಿ ಜಾತ್ರೆಯನ್ನ ಆಚರಿಸಿಕೊಂಡು ಬಂದಿರುವಂತಹ ವಿಷಯ ಇರುತ್ತದೆ. ಕಾರಣ ಈ ವರ್ಷ ನಾವು ಎಲ್ಲ ಭಕ್ತರು ಸೇರಿ ಇಡೀ ಊಟದ ಪಟ್ಟಿ ಸೇರಿಸಿ ಈ ವರ್ಷ ಒಳ್ಳೆಯ ಪದಗಳು ಹಾಗೂ ವಿಶೇಷವಾದ ಜಾತ್ರೆಯನ್ನ ಅದ್ದೂರಿಯಾಗಿ ಸಕಲ ಸಂತೃಪ್ತರೊಂದಿಗೆ ಆಚರಿಸಿದ್ದೇವೆ. ಹೀಗೆ ಕೂಡ ಮುಂದೆಯೂ ಪ್ರತಿ ವರ್ಷದಲ್ಲಿ ಮುಂದೆಯೂ ಕೂಡ ಈ ಜಾತ್ರೆಯನ್ನು ಭಕ್ತರ ಒಂದು ಸಹಕಾರದಿಂದ ಒಂದು ಗೋಪೀಠದಿಂದ ನಾವು ಮುಂದೆ ಸಹಿತ ಈ ಜಾತ್ರೆಯನ್ನು ಅದ್ದೂರಿಯಾಗಿ ಮತ್ತು ವಿಜೃಂಭಣೆಯಾಗಿ ಆಚರಿಸುತ್ತೇವೆ. ಎಲ್ಲ ಊರಿನ ಸಂಪರ್ಕರು ಹಾಗೂ ಎಲ್ಲ ಮಹಿಳೆಯರು ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಅತ್ಯುತ್ತಮವಾಗಿ ಈ ಜಾತ್ರಾ ಮಹೋತ್ಸವವನ್ನು ಅದ್ದೂರಿಯಾಗಿ ಯಶಸ್ವಿಗೊಳಿಸಿದ್ದಾರೆ. ಶ್ರೀ ಬೈಲಹೊಂಗಲ ತಾಲೂಕು ಪಟ್ಯಾಳ ಗ್ರಾಮ ಶ್ರೀ ಕರೆಮಾದೇವಿ ಗ್ರಾಮದೇವತೆ ಆದಂತಹ ಶ್ರೀ ಕರೆಮಾದೇವಿಯ ಜಾತ್ರಾ ಮಹೋತ್ಸವ ಈಗಾಗಲೇ ನಿನ್ನೆಯವರಿಂದ ನಡೆಯುತ್ತಾ ಬಂದಿದೆ. ನಿನ್ನೆಯ ಕಾರ್ಯಕ್ರಮ ಬೆಳೆಯೂ ಕೂಡ ಅತಿ ವಿಜೃಂಭಣೆಯಿಂದ ನಡೀತಾ ಬಂದಿದೆ. ಆ ಕಾರಣ ಶ್ರೀ
ಪಟ್ಯಾಳಕೆರೆಯ ಗ್ರಾಮದ ಹಿರಿಯರು ಸಕಲ ಸಂಪತ್ತವರು ಈ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ನಡೆಸಿಕೊಟ್ಟಿದ್ದಾರೆ. ಅದೇ ತರನಾಗಿ ಪ್ರತಿ ವರ್ಷ ಈ ವರ್ಷ ಆದ ವರ್ಷಕ್ಕಿಂತ ಈ ವರ್ಷ ಅತಿ ಹೆಚ್ಚಿನ ವಿಜೃಂಭಣೆಯಿಂದ ಕಾರ್ಯಕ್ರಮ ಜರುಗಿದೆ. ಈ ವರ್ಷಕ್ಕಿಂತ ಮುಂದಿನ ವರ್ಷ ಇದಕ್ಕಿಂತ ಹೆಚ್ಚಾಗಿ ನಡೆಸಿಕೊಡಬೇಕೆಂದು ಈ ಭಕ್ತರಲ್ಲಿ ಕರಿಯಮ್ಮ ದೇವಿ ಭಕ್ತರಲ್ಲಿ ನಾನು ವಿನಂತಿಪೂರ್ವಕವಾಗಿ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಪ್ರತಿ ವರ್ಷ ಜಾತ್ರೆಯ ಕಾರ್ಯಕ್ರಮಗಳು ಹೆಚ್ಚಾಗ್ತಾ ಹೋಗ್ತಾ ಇರಬೇಕು. ನಮ್ಮ ಗ್ರಾಮದ ಹಿರಿಯರಲ್ಲಿ ಕೇಳಿಕೊಳ್ಳುವುದೆಂದರೆ ಪ್ರತಿ ವರ್ಷ ಗ್ರಾಮದ ಕಾರ್ಯಕ್ರಮಗಳನ್ನು ಹೆಚ್ಚಾಗಿ ಮಾಡ್ತಾ ಗ್ರಾಮ ದೇವತೆಯ ಜಾತ್ರೆ ಮಹೋತ್ಸವವನ್ನು ಅತಿ ವಿಜೃಂಭಣೆಯಿಂದ ನಡೆಸಿಕೊಳ್ಳಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಚಾನಲ್ ಇವರಿಗೆ ಧನ್ಯವಾದಗಳನ್ನು, ಈ ಕಮಿಟಿಯ ಪಟ್ಯಾಳ ಗ್ರಾಮದ ಕರಿಯಮ್ಮ ದೇವಿ ಕಮಿಟಿ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮುಂದಿನ ಸಾರಿ ಯಾರಿಲ್ಲ ಬರ್ಸ್ಬೇಕಲ್ಲ. ಹೆಚ್ಚಿನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.